ದೇಶ ಯಾವಾಗ ಬೆಳೆಯುತ್ತಮ್ಮ? ನಾನ್ ಚೆನ್ನಾಗಿ ಓದಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಮೇಕ್ ಇನ್ ಇಂಡಿಯಾಗೆ ನಾನು ಹೆಲ್ಪ್ ಮಾಡ್ತೀನಮ್ಮ. ಬಟ್ಟೆ ತಗೊಳಕ್ಕೆ ಬ್ರ್ಯಾಂಡ್ ಮುಖ್ಯ ಅಲ್ಲ ತಾತ, ಮಾನ ಮುಖ್ಯ. ನನ್ ಮಾನನೂ ಕಾಪಾಡ್ಕೊಂತೀನಿ, ನಮ್ ದೇಶದ್ದು ಕಾಪಾಡ್ಕೊಂತೀನಿ. ಹಲೋ, ನಾನ್ ಅಂಜು ಮಾತಾಡ್ತಿರೋದು. ಅಪ್ಪ, ಏನ್ ಹೇಳ್ಪುಟ್ಟ? ಅಪ್ಪ, ಅವಾಗ್ಲೇ ನಾನು ಐಫೋನ್ ಮೊಬೈಲೇ ಬೇಕು, ವೋಡಾಫೋನ್ ಸಿಮ್ಮೆ ತರಬೇಕು ಅಂತ ಹೇಳಿದ್ನಲ್ಲ. ಆದ್ರೆ ನಂಗೆ ಆ ಕಂಪನಿ ಬ್ರ್ಯಾಂಡ್ ಯಾವ್ದು ಬೇಡಪ್ಪ. ಅದ್ರ ಬದಲು ನಂಗೆ ಡೊಕೊಮೊ ಸಿಮ್ಮು, ಯಾವ್ದಾದ್ರೂ ಇಂಡಿಯನ್ ಮೇಡ್ ಮೊಬೈಲ್ ತಗೊಂಡ್ ಬಾಪ. ಯಾಕೋ ಪುಟ್ಟ, ಒಂದ್ ವಾರದಿಂದ ಅದೇ ಬೇಕು ಇದೇ ಬೇಕು ಅಂತಿದ್ದೆ, ಇವಾಗ ದಿಢೀರಂತ ಏನಾಯ್ತೋ? ಹಾಗೇನಿಲ್ಲಪ್ಪ, 60,000 ರೂಪಾಯಿ ಕೊಟ್ಟು ಐಫೋನ್ ತಗೊಂಡು US ನ ಬೆಳೆಸೋ ಬದಲು 6,000 ರೂಪಾಯಿ ಕೊಟ್ಟು ಇಲ್ಲಿ ಬ್ರ್ಯಾಂಡ್ನೇ ತಗೊಂಡು ನಮ್ ದೇಶನೇ ಬೆಳೆಸ್ಬೋದಲ್ಲಪ್ಪ. ಸರಿಪ್ಪ, ರಾತ್ರಿ ಬೇಗ ಮನೆಗೆ ಬಂದ್ಬಿಡಿ, ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಎಕ್ಸ್ಕ್ಯೂಸ್ ಮಿ ಸರ್, ಪೂಮಾ ಫುಟ್ವೇರ್ ತಗೊಂಬರಕ್ಕೆ ಹೇಳಿದ್ರಲ್ಲ, ತಂದಿದ್ದೀನಿ. ಒಂದ್ ನಿಮಿಷ. ಎಸ್ ಸರ್. ಇದನ್ನ ವಾಪಸ್ ಕೊಟ್ಟು ಪ್ಯಾರಗನ್ ಫುಟ್ವೇರ್ ತಗೊಂಡ್ಬನ್ನಿ. ಹಲೋ, ಏನ್ ಸಮಾಚಾರ ಸರ್? ಮತ್ತೆ ಏನಾದ್ರೂ ಶಾಪಿಂಗ್ ಪ್ಲಾನಾ? ಏನಿಲ್ಲ ಆರ್ತಿ, ಹಾಗೇನಿಲ್ಲ. ನಾನ್ ಕೊಟ್ಟಿರೋ ವಾಚ್ನ ವಾಪಸ್ ಕೇಳೋಣ ಅಂತ ಫೋನ್ ಮಾಡಿದೆ. ಯಾಕೆ? ಅದನ್ನ ಎಲ್ಲಿಂದ ತರಿಸಿದ್ನೋ ಅಲ್ಲಿಗೆ ವಾಪಸ್ ಕೊಡಕ್ಕೆ. ನಿನಗೋಸ್ಕರ, ಅದಕ್ಕಿಂತ ಹೆಚ್ಚಾಗಿ ದೇಶಕ್ಕೋಸ್ಕರ. ಒಬ್ಬ ಇಂಡಿಯನ್ ಆಗಿ ಇಂಡಿಯನ್ ಮೇಡ್ ವಾಚ್ನ ನಾನ್ ನಿನಗೆ ಗಿಫ್ಟ್ ಮಾಡ್ತೀನಿ. ನಿಜವಾಗ್ಲೂ ಈ ಮಾತನ್ನ ನಿನ್ ಬಾಯಿಂದ ಕೇಳಿದಕ್ಕೆ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ರಿಯಲಿ ಐ ಆಮ್ ವೆರಿ ಹ್ಯಾಪಿ ಕಣೋ. ಐ ಲವ್ ಯು.